ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇತ್ತೀಚೆಗೆ ಸರ್ವೇಸಾಮಾನ್ಯವಾಗಿ ಒಂದು 40 ಏಜ್ ಕ್ರಾಸ್ ಆದ ನಂತರ ಎಲ್ಲರಲ್ಲಿ ಕೈಕಾಲು ನೋವು, ಮೊಣಕಾಲು ನೋವು, ಈ ಥರ ಎಲುಬಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ತಾಯಿದ್ದಾವೆ. ಎಲ್ಲದಕ್ಕೂ ಮುಖ್ಯ ಕಾರಣ ನಾವೇನಿದು 2 ರೂಪಾಯಿ ಕಾಯಿನ್ ಅಥವಾ 10 ರೂಪಾಯಿ ಕಾಯಿನ್ ಹಾಕಿ ಏನು ನೀರು ಕುಡಿತೀವಲ್ಲ, RO ನೀರು, ಇದೇ ಮುಖ್ಯವಾದ ಕಾರಣ. ಅಥವಾ ನಾವು ಮನೆಯಲ್ಲಿ ಸುಮಾರು ಜನ RO ಕನೆಕ್ಷನ್ ತೊಗೊಂಡಿರ್ತೀವಿ, ಫಿಲ್ಟರ್ ಜೋಡಿಸಿರ್ತೀವಿ. ಈ ಫಿಲ್ಟರ್ ಜೋಡಿಸುವಂಥ ಸಂದರ್ಭದಲ್ಲಿ ನೀವು ಅದ್ರಾಗ ಏನು ಸ್ವಲ್ಪ ಬದಲಾವಣೆ ಮಾಡಬೇಕು. RO ಕನೆಕ್ಷನ್ನ ತೆಗೆದುಬಿಡ್ರಿ. ಈ RO ಕನೆಕ್ಷನ್ ಯಾವಾಗ ಇರಬೇಕಪ್ಪ ಅಂತಂದ್ರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೀರು ಇರ್ತಾವಲ್ಲ, ಅದು ಬೋರ್ವೆಲ್ ನೀರಿದ್ದಾಗ ಅಥವಾ ಆ ನೀರಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದ್ದಾಗ ಮಾತ್ರ RO ಕನೆಕ್ಷನ್ ಇಡಬೇಕು. ಹಾಗೂ ಈ RO ಕನೆಕ್ಷನ್ ನೀರನ್ನು ಕುಡಿಯೋದ್ರಿಂದ ಮನುಷ್ಯನಲ್ಲಿ ಕೈಕಾಲು ನೋವು ಅಥವಾ ಮಂಡಿ ನೋವು ಈ ಥರ ಸಮಸ್ಯೆಗಳು ಬರ್ತಾವೆ. ಮುಖ್ಯವಾಗಿ ಇದಕ್ಕೆ ಕಾರಣ ಕ್ಯಾಲ್ಸಿಯಂ ಕೊರತೆಯಿಂದ ಈ ಥರ ಸಮಸ್ಯೆಗಳಾಗ್ತವೆ. ಎಲ್ಲದಕ್ಕಿಂತ ಒಂದು ಒಳ್ಳೆಯ ಉಪಾಯ ಏನಪ್ಪ ಅಂತಂದ್ರೆ, ಇದು ಸ್ಫಟಿಕ. ಈ ಸ್ಫಟಿಕ ಐತಲ್ಲ, ಈ ಸ್ಫಟಿಕನ್ನು ಜಸ್ಟ್ ಒಂದು ಸಣ್ಣ ತುಂಡನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿದಾಗ ಒಂದು 10 ರಿಂದ 12 ತಾಸು ಬಿಟ್ಟ ನಂತರ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನೀರು ಕ್ಲೀನಾಗಿರುತ್ತೆ. ಇದೊಂದು ಸಾಂಪ್ರದಾಯಿಕ ಪದ್ಧತಿಯದ್ದು, ಅಥವಾ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನಮಗೆ ಕೆಲವೊಂದು ಸಲ ಏನು ಅನಿಸ್ತಪ್ಪ ಅಂತಂದ್ರೆ, ನಾವು ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಾಗ ನಾವು ಮುಂದುವರೆಯಕ್ಕೆ ಹೋಗ್ತೀವಿ. ಅದರ ಅತಿಯಾದ ಮುಂದುವರಿಕೆ, ಅತಿಯಾದ ವಿಜ್ಞಾನದ ಬಳಕೆಯಿಂದ ನಮಗೆ ಶರೀರದ ಮೇಲೆ ಬಹಳಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತಾಯಿದ್ದಾವೆ. ವಿಶೇಷವಾಗಿ ಈ ನೀರೇನೈತಲ್ಲ, ನಾವು ಶುದ್ಧ ನೀರು ಅಂತೇನು ಕುಡಿತಾ ಇದ್ದೀವಲ್ಲ, ಈ ನೀರಿನೊಳಗಡೆ ಯಾವುದೇ ರೀತಿ ಲವಣಾಂಶ ಇರೋಂಗಿಲ್ಲ. TDS ಪ್ರಮಾಣ ಬಹಳ ಕಮ್ಮಿ ಇರುತ್ತೆ. ಯಾವ ನೀರು ಅತಿಯಾಗಿ ರುಚಿ ಹತ್ತಾವಲ್ಲ, ಆ ನೀರಿನಲ್ಲಿ TDS ಪ್ರಮಾಣ 100% ಕಮ್ಮಿ ಇರುತ್ತೆ. ನೀರಿನ ರುಚಿಗಿಂತ ಅದರ TDS ಪ್ರಮಾಣ ಜಾಸ್ತಿ ಇರಬೇಕು. ಆದ ಕಾರಣ ಎಲ್ಲರೂ ಈ RO ನೀರನ್ನು ಕುಡಿಯೋದನ್ನು ಕಡಿಮೆ ಮಾಡಿ, ನಲ್ಲಿಗೆ ನೇರವಾಗಿ ನೀರು ಬರ್ತಾವಲ್ಲ, ನದಿ ನೀರಾಗಲಿ ಕೆರೆ ನೀರಾಗಲಿ, ಆ ನೀರಿನೊಳಗಡೆ ಸ್ವಲ್ಪ ಸ್ಫಟಿಕದ ತುಂಡನ್ನು ಹಾಕಿ ನೀರು ಕುಡಿದ್ರೆ ಅದೇ ಶರೀರಕ್ಕೆ ಭಾರಿ ಒಳ್ಳೆಯದು. RO ನೀರನ್ನು ಆದಷ್ಟು ಮಟ್ಟಿಗೆ ಕುಡಿಯೋದನ್ನು ಕಡಿಮೆ ಮಾಡಿ.